ದಯವಿಟ್ಟು ಪರಿಶುದ್ಧ ಗ್ರಂಥ ಇರೋರು 127ನೇ ಕೀರ್ತನೆ ಭಾಗ ಓದಬೇಕು. 127 ಓದ್ರಿ. ಯಾರಾದ್ರು ಬೇಗ ಓದಬೇಕು, 2 ನಿಮಿಷ ಲೇಟ್ ಮಾಡಿದ್ರಿ. ಎಲ್ಲರೂ ದಯವಿಟ್ಟು ಸ್ವಲ್ಪ ನಿಶಬ್ದವಾಗಿರಿ, ಬೇಗ ಮುಗಿಸ್ತೀವಿ ನಾವು. ಆಮೇಲೆ ಡ್ಯಾನ್ಸ್ ಆಡ್ರಿ. 127 ಚಾಲು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೀರ್ತನ ಭಾಗ ಏನಿದೆಲ್ಲ ಅದರಲ್ಲಿ ಈಗ ಓದಿದ ಒಂದು ಭಾಗ ಬಹಳ ಮುಖ್ಯವಾದದ್ದು. ಒಂದನೇದೇನೆಂದ್ರೆ ಕನ್ನಡದಲ್ಲಿ ಓದಬೇಕು. ಏನಂತೆ? ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಇಲ್ಲಿ ಸಾಕು, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸ್ವಾಸ್ಥ್ಯ ಅಂದ್ರೇನು? ಮನೆ ಸ್ವಾಸ್ಥ್ಯ, ಜಮೀನು ಸ್ವಾಸ್ಥ್ಯ, ಹೌದಲ್ಲ? ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತದ. ಅದು ಜಮೀನು ಹೋಗ್ತದ? ಹೋಗಲ್ಲ. ಗುಡ್ಡ ಹೋಗ್ತದ? ಹೋಗಲ್ಲ. ಆಗಲಿ ಬಂಗಾರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ಬೋದು ನಾವು. ದುಡ್ಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬಹುದು. ನೆಕ್ಲೆಸ್, ಉಂಗುರ, ಏನು ಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತ ವಸ್ತು. ಹಾಗಾಗಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಸ್ವಾಸ್ಥ್ಯ. ಕುಮಾರ ಅಂದ್ರೆ ಗಂಡು ಮಗ ಹುಟ್ಟಿದಾಗ ಅವನ ಮನೆಗೆ ಸ್ವಾಸ್ಥ್ಯ ಅಂತೆ ಅವನು. ಅದೇ ಹೆಣ್ಮಗಳು ಹುಟ್ಟ್ರೆ ಏನಂತೆ? ಬಹುಮಾನ. ಹಲ್ಲೆಲೂಯ. ಹೆಣ್ಣು ಮಗಳು ಏನಂತೆ? ಬಹುಮಾನ. ಇವತ್ತಿನ ದಿನ ದೇವರು ಈ ಇಬ್ಬರು ಮಕ್ಕಳನ್ನ ಜೊತೆಪಡಿಸಿ ಪ್ರೀತಿಸಿ ಅವ್ರಿಗೆ ಏನ್ ಕೊಡ್ತಾ ಇದ್ದಾರೆ? ಗರ್ಭ ಫಲವು ಕೊಡ್ತಾ ಇದ್ದಾರೆ, ಸ್ವಾಸ್ಥ್ಯವನ್ನು ಕೊಡ್ತಾ ಇದ್ದಾರೆ. ನೋಡಿದ್ರ ಪ್ರಿಯ ಮಕ್ಕಳೇ, ಈ ಪ್ರಪಂಚದಲ್ಲಿ ಬಹಳ ಮಂದಿ ದಂಪತಿಗಳಿಗೆ ಮಕ್ಕಳು ಸಂತಾನ ಆಗೋದಿಲ್ಲ, ಆಗಲೇ ಇಲ್ಲ. ಬಹಳ ಮಂದಿ ಆಗಲೇ ಇಲ್ಲ. ಒಬ್ಬ ಆಯ್ಮಿದ್ಲಂತೆ, ಮಕ್ಕಳೇ ಆಗಿಲ್ಲ. ನಿಮಗೆ 15 ವರ್ಷ 16 ವರ್ಷ ಆಯ್ತು, ಮಕ್ಕಳೇ ಆಗಿಲ್ಲ. ಏನ್ ಮಾಡ್ಬೇಕು ಈಗ? ಆ ಬಂಜಿ ಅಂತ ಎಲ್ಲರೂ ಅವಮಾನ ಮಾಡ್ತಾರೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು? ಶ್ರೀಮಂತ ಕಾರ್ಯಕ್ರಮ ಇಟ್ಕೊಂಡ್ರು. ಆ ಅಮ್ಮನೆಲ್ಲ ಸಿಂಗಾರ ಮಾಡಿದ್ರು, ತರಿಸಿ ಕುಂದಿರಿಸಿದ್ರು, ಎಲ್ಲ ಆ ಅಮ್ಮನಿಗೆ ಬಹುಮಾನಗಳು ಕೊಟ್ಟರು, ಎಲ್ಲ ಮಾಡಿ ಎಲ್ಲ ಹೋದ್ರು. ಒಂದು ವಾರ ಬಿಟ್ಟ ಮೇಲೆ ಆ ಅಮ್ಮ ಆಸ್ಪತ್ರೆಗೆ ಸೇರಿದ್ಲು. ಆಸ್ಪತ್ರೆಯಲ್ಲಿ ಆ ಅಮ್ಮಗೆ ಗರ್ಭಪಾತ ಹೋಯ್ತು, ಗರ್ಭ ಹಿಡಿದೋಯ್ತು ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಆ ಅಮ್ಮ ಗರ್ಭನೇ ಇಲ್ಲ. ಪ್ರಪಂಚಕ್ಕೆ ತೋರಿಸಲಿಕ್ಕಾಗಿ ಗರ್ಭ ಆಗಿದ್ದಾಳೆ ಅಂತೇಳಿ, ಬಂಜಿ ಅಲ್ಲ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಏನ್ ಮಾಡಿದ್ರು? ಕಾರ್ಯಕ್ರಮ ಮಾಡಿಬಿಟ್ರು. ಆಯಮ್ಮ ಗರ್ಭವತಿ ಅಂತ ಹೇಳಿ ಕಾರ್ಯಕ್ರಮ ಮಾಡಿಬಿಟ್ರು. ಆದ್ರೆ ಗರ್ಭವತಿ ಇಲ್ಲ ಆಯಮ್ಮ. ಆಮೇಲೆ ಎಲ್ಲ ಆದ್ಮೇಲೆ ಒಂದು ವಾರಕ್ಕೆ ಗರ್ಭ ಇಳಿದೋಯ್ತು. ನಾಟಕ ಮಾಡಿಬಿಟ್ರು. ಏನ್ ಮಾಡಿದ್ರು ಕೂಡ ಮನುಷ್ಯರ ಕಾರ್ಯಕ್ರಮಗಳು ಏನಿದಾವಲ್ಲ, ಕೈ ಕೆಲಸಗಳು, ಅವೆಲ್ಲವೂ ಕೂಡ ದೇವರ ನಾಮಕ್ಕೆ, ದೇವರಿಗೆ ಮಹಿಮೆ ತರುವಂತದ್ದಾಗಿರಬೇಕು. ಕೊಡಬೇಕು, ದೇವರು ಕೊಡಬೇಕು. ಯಾರು ಕೊಡಬೇಕು? ದೇವರೇ ಕೊಡಬೇಕು. ಎಲ್ಲರೂ ಒಂದು ಮಾತು ಹೇಳ್ರಿ, ಗರ್ಭಫಲವು ಯೆಹೋವ ಕೊಡುವ ಬಹುಮಾನ. ಹೇಳ್ರಿ ಎಲ್ಲರೂ, ಗರ್ಭಫಲವು ಯೆಹೋವ ಕೊಡುವ ಬಹುಮಾನ. ಈಗ ಇವರಿಬ್ಬರನ್ನ ಜೊತೆಪಡಿಸಿದ್ದಾರು ದೇವರೇ. ಈಗ ಅವರಿಬ್ಬರಿಗೆ ಗರ್ಭ ಸಂತಾನ ಭಾಗ್ಯ ಕೊಡ್ತಾ ಇರೋದು ಯಾರು? ದೇವರು. ನೀನು ಲಕ್ಷ ಕೋಟಿ ಖರ್ಚು ಮಾಡಿದ್ರು ಕೂಡ ಬಹಳ ಮಂದಿಗೆ ಮಕ್ಕಳು ಆಗಿಲ್ಲ.
ಆದರೆ ಇದು ದೇವರು ಮಾಡಿರುವ ಒಂದು ದೊಡ್ಡ ಕಾರ್ಯ ಈ ಕುಟುಂಬದಲ್ಲಿ. ಇದೊಂದು ಶುಭ ಕಾರ್ಯ, ಇದೊಂದು ಒಳ್ಳೆ ಕಾರ್ಯ. ನಾವೆಲ್ಲರೂ ಬಂದಿರೋದು ಯಾಕೆ ಹೇಳ್ರಿ? ನಾವೆಲ್ಲರೂ ಯಾಕೆ ಬಂದಿವಿ? ನಾವೆಲ್ಲರೂ ಬಂದು ಚೆನ್ನಾಗಿ ಉಂಡು ತಿಂದು ಹೋಗೋಕ್ಕಾಗಲ್ಲ. ನಾವೆಲ್ಲರೂ ಬಂದಿರೋದು ಯಾಕಂದ್ರೆ ಈ ಕುಟುಂಬದವರನ್ನ ನಾವು ಆಶೀರ್ವಾದ ಮಾಡಿ ಹೋಗ್ಬೇಕು. ಗರ್ಭವತಿ ಆಗಿರುವಂತಹ ಮಗಳು ದಿನ ಬಂದಾಗ, ಹೆರಿಗೆ ದಿನ ಬಂದಾಗ ಆರೋಗ್ಯಕರವಾದಂತಹ ಹೆರಿಗೆ ಆಗ್ಬೇಕು, ಸುಖಕರವಾದಂತಹ ಹೆರಿಗೆ ಆಗ್ಬೇಕು, ಸರಳವಾದಂತಹ ಹೆರಿಗೆ ಆಗ್ಬೇಕು. ತಾಯಿ ಮಗು ಸುರಕ್ಷಿತವಾಗಿರಬೇಕು, ಕ್ಷೇಮವಾಗಿರ್ಬೇಕಂತೇಳಿ ನಾವೆಲ್ಲರಿಗೆ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ಹೋಗ್ಬೇಕು, ದೇವರಲ್ಲಿ ಬೇಡಬೇಕು. ನಾವು ಅದಕ್ಕಾಗಿ ನಾವು ಬಂದಿರೋದು. ಕೆಲವರಿಗೆ ಗೊತ್ತಿಲ್ಲ ಯಾಕೆ ಬಂದೀವಿ ಅಂತೇಳಿ, ಗೊತ್ತಿಲ್ಲ. ಆದರೆ ಇವತ್ತು ದೇವರು ಮಾತಾಡ್ತಾ ಇದ್ದಾನೆ, ದೇವರು ತಿಳಿಸ್ತಾ ಇದ್ದಾನೆ. ನಾವೆಲ್ಲರೂ ಬಂದಿರೋದು ಯಾಕಂದ್ರೆ ಅವರನ್ನು ಆಶೀರ್ವಾದ ಮಾಡಲಿಕ್ಕೆ. ಆದರೆ ಅವರು ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸಿದ್ದಾರೆ? ಯಾಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು? ಯಾಕೆಮ್ಮ ಯಾಕಯ್ಯ? ನೋಡಿದ್ರಾ? ಈಗ ನಾವೇನಂದ್ರೆ ಬಂದಿವಪ್ಪ, ಏನ್ ಮಾಡಿರಪ್ಪ, ತಿಂದಿವಪ್ಪ, ಹೋಗಿವಪ್ಪ ಅಂತ ಆ ಉದ್ದೇಶ ಇರಬಾರದು. ನಾವು ಇಲ್ಲಿ ಈ ಕಾರ್ಯಕ್ರಮನ ಅವ್ರು ಕರೆದಿರೋದು ಯಾಕೆ ಅನ್ನೋದಾದ್ರೆ, ಯಾಕೆ ಅಂದ್ರೆ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ದೇವರಿಗೇನು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಇಂಥ ಒಂದು ಶುಭ ಕಾರ್ಯವು ದೇವರು ಈ ಕುಟುಂಬದಲ್ಲಿ ಮಾಡಿದ್ದಾನೆ, ಅದ್ಭುತ ಕಾರ್ಯವನ್ನು ಮಾಡಿದ್ದಾನೆ. ಎಷ್ಟೊಂದು ದಿನಗಳು ಮದುವೆ ಪೆಂಡಿಂಗ್ ನಲ್ಲಿ ಇತ್ತು, ಇದ್ದಕ್ಕಿದ್ದಂಗೆ ಮದುವೆ ಆಗೋಗ್ಬಿಡ್ತು, ಇದ್ದಕ್ಕಿದ್ದಂಗೆ ಗರ್ಭವತಿ ಆಗ್ಬಿಟ್ಲು. ಇದು ಮನುಷ್ಯರು ಮಾಡೋ ಕೆಲಸ ಅಲ್ಲ, ಇದು ನಾವು ತಿಳ್ಕೊಳ್ತೀವಿ. ಆದರೆ ದೇವರೇ ಮಾಡಿರುವಂತ ಒಂದು ಅದ್ಭುತ ಕಾರ್ಯ, ಒಂದು ಶುಭ ಕಾರ್ಯ. ಹಾಗಾಗಿ ನೋಡ್ರಿ, ಒಂದು ಚಿಕ್ಕ ಮಾತು ಹೇಳಿ ನಾನು ಮುಗಿಸ್ತೀನಿ. 1ನೇ ಸಮಯದಲ್ಲಿ 1ನೇ ಅಧ್ಯಾಯದಿಂದ ಆ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಒಬ್ಬ ಪುರುಷನಿರ್ತಾನೆ, ಅವನ ಹೆಸರು ಎಲ್ಕೆನಾ ಅಂತ. ಅವನಿಗಿಬ್ಬರು ಹೆಂಡತಿಯರು ಇರ್ತಾರೆ. ಒಬ್ಬ ಹೆಂಡತಿಗೆ ಮಕ್ಕಳಾಗಿಬಿಟ್ಟಿರ್ತಾರೆ, ಇನ್ನೊಬ್ಬ ಹೆಂಡತಿ ಇರ್ತಾಳೆ, ಅವಳ ಹೆಸರು ಹನ್ನ, ಅವಳಿಗೆ ಮಕ್ಕಳಾಗಿಲ್ಲ. ಯಾರು ಅವ್ರನ್ನ ಅವಮಾನ ಮಾಡಿಲ್ಲ. ಆದ್ರೆ ಮಕ್ಕಳಾಗಿರೋ ಹೆಂಡತಿದ್ದಾಳಲ್ಲ, ಆಕೆ ದಿನ ಬಂಜಿ, ನೀನು ಗೊಡ್ರಾಲ, ನೀನು ಮನೇಲಿದ್ರೆ ದರಿದ್ರ, ನನ್ನ ಗಂಡನಿಗೆ ಎಲ್ಲಿಂದ ಮೂಲ ಆಗಿದಿ ನೀನು ಅಂತೇಳಿ ಬೆಳಗ್ಗಿಂದ ರಾತ್ರಿ ಮಲಗೋ ತನಕ ಆಕೆನ ಬೈಯೋದು. ಈಗ ಆಕೆಗೆ ಆ ಅಮ್ಮ ಈಗ ಗರ್ಭವತಿ ಆಗ್ಬೇಕು, ಮಗು ಆಗ್ಬೇಕಂದ್ರೆ ಏನ್ ಮಾಡಬೇಕು? ಏನು ಮಾಡಿದ್ರೆ ಮಕ್ಕಳಾಗಿಲ್ಲ, ಏನು ಮಾಡಿದ್ರು ಕೂಡ ಮಕ್ಕಳು ಆಗಿಲ್ಲ. ಆಗ ಆ ಅಮ್ಮ ಏನು ಮಾಡ್ತಾಳೆ ಗೊತ್ತಾ? ಪ್ರತಿ ವರ್ಷ ಮಂದಿರಕ್ಕೆ, ಚರ್ಚಿಗೆ ಬರೋವಳು,